ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಗಿರೋ ಪೂರ್ವ ಬರ್ತುಳವರನ್ನ ಮಾತಾಡ್ತಿರೋ ಸ್ನೇಹಿತರೆ ನಿಮ್ಗೆ ಇವತ್ತೊಂದು ಒಳ್ಳೆ ಲೊಕೇಶನ್ ಅಲ್ಲಿ ಒಂದು ವಿಡಿಯೋ ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಇದು ಎಲ್ಲಿ ಅಂತ ಹೇಳಿದ್ರೆ ಕೊಡಗು ರಂಗಸಂದ್ರ ಗ್ರಾಮ. ಈ ಹರಿತಿರ ನೀವು ನದಿನ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದು ಚಿಕ್ಲಿ ಹೊಳೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದಕ್ಕೆ ನೋಡ್ತಾ ಇರ್ಬೋದು, ಇದು ಕೊಡಗು ಚಿಕ್ಲಿ ಹೊಳೆ ಡ್ಯಾಮ್ ನೀವೇನ್ ನೋಡ್ತಿದ್ರೆ ಅಲ್ಲಿಂದ ಬರ್ತಾ ಇರೋದು ಸ್ನೇಹಿತರೆ. 5 ಕಿಲೋಮೀಟರ್ ಹರ್ಕೊಂಡು ನಮ್ಮ ತೋಟದ ಪಕ್ಕದಲ್ಲೇ ಬರ್ತಾ ಇರೋದು. ನೋಡ್ತಾ ಇರ್ಬೋದು, ನಿಮ್ಗೆ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಒಂದು ವಿಡಿಯೋ ಕೊಡೋಣ ಅಂತ ಒಂದು ಇನ್ಫಾರ್ಮೇಶನ್ ಮೆಸೇಜ್ ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಕೊಡ್ತೀನಿ ಸ್ನೇಹಿತರೆ. ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ತುಂಬಾ ಜನಕ್ಕೆ ಏನು ಅಂತ ಹೇಳಿದ್ರೆ ನೆನ್ನೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ನೆನ್ನೆ ಒಂದು ವಿಡಿಯೋ ಮಾಡಿದ್ದೆ. ಏನಾಯ್ತು ಅಂತ ಹೇಳಿದ್ರೆ ಆಕ್ಚುಲಿ ನನಗೆ ಹುಷಾರಿತ್ತಿಲ್ಲ, ತುಂಬಾ ವಿಡಿಯೋ ಮಾಡೋ ಅನಿವಾರ್ಯತೆ ಇತ್ತು. ಒಂದು 50 ಜನ ನೋಡಿದಾರೆ ಅಷ್ಟೇ. ಮೊದ್ಲೇ ನೋಡ್ತಾರೆ. ಅದು ಏನಂತ ಹೇಳಿದ್ರೆ 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ಸ್. ವಿಡಿಯೋ ನೋಡಿ ಚೆನ್ನಾಗಿದೆ. ನಂದು ವಾಯ್ಸ್ ಸ್ವಲ್ಪ ಡ್ರಾಪ್ ಆಗಿದೆ, ಯಾಕಂದ್ರೆ ಶೀತ ಕೆಮ್ಮು ಎಲ್ಲ ಇತ್ತು. ನಾನು ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಎಲ್ಲ ತಗೊಂಡು ಬಂದು ಈಗ ಸ್ವಲ್ಪ ರೆಡಿ ಆಗಿದ್ದೀನಿ. ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಇವತ್ತು ನೋಡಿ ವಾಯ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಚೆನ್ನಾಗಿ ಮಾತಾಡ್ತಿದ್ದೀನಲ್ವಾ. ಓಕೆ ಸ್ನೇಹಿತರೆ, ಇದೇ ತರ ನೋಡಿ ನನ್ನ ವಿಡಿಯೋನ ನೋಡ್ತಾ ಇರಿ. ನನ್ನ ಚಾನೆಲ್ ನ ನೋಡ್ತಾ ಇರೋ ಫಾಲೋವರ್ಸ್ ಗಳಿಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಮತ್ತೆ ಏನಂತ ಹೇಳಿದ್ರೆ ಸ್ನೇಹಿತರೆ, ಇತ್ತೀಚೆಗೆ ತುಂಬಾ ಏನಂತ ಹೇಳಿದ್ರೆ ನನ್ನ ಸ್ವಂತ ಅನುಭವನೇ ನಾನು ಯಾವತ್ತೂ ನಿಮ್ಮ ಹತ್ರ ನನ್ಗೇನ್ ಅನುಭವ ಆಗಿರ್ತದೆ, ಏನ್ ಏಟು ಬಿದ್ದಿರ್ತದೆ ಅದನ್ನ ಮಾತ್ರ ನಾನು ಅನ್ಸ್ಕೊಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಯೂಟ್ಯೂಬರು ಬೆಳಿಬೇಕು ಸ್ನೇಹಿತರೆ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಆಗಿರ್ಲಿ, ಯಾರೇ ಆಗಿರ್ಲಿ, ವಿದ್ಯೆ ಏನಿದೆ, ವಿದ್ಯೆ ಏನಿದೆ, ಎಜುಕೇಶನ್ ಏನೇ ಆಗಿರ್ಬೋದು, ವಿದ್ಯೆ ಎಜುಕೇಶನ್ ಏನೇ ಆಗಿರ್ಬೋದು, ಅದು ನಮ್ ಜೊತೆನೆ ಅದು ಸಾಯ್ಬಾರ್ದು. ಹೌದಾ? ನಾಗ ಅದನ್ನ ನಾವು ಒಬ್ರಿಗೆ ಹೇಳ್ಕೊಟ್ರೆ ಅವ್ರು ಇನ್ನೊಬ್ರಿಗೆ ಹೇಳ್ಕೊಡ್ತಾರೆ. ನಾಳೆ ನಮ್ಮ ಹೆಸರು ಹೇಳಂಗಿರ್ಬೇಕು. ಅದಕ್ಕೆ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ನಮ್ಮ ಸ್ವಂತ ಅನುಭವನ ನಿಮ್ಮ ಹತ್ರ ಇವತ್ತು ಹಂಚ್ಕೊಳಕ್ ಇಷ್ಟಪಡ್ತೀನಿ. ತುಂಬಾ ಜನರು ಚಾನಲ್ ಅಲ್ಲಿ ಸ್ನೇಹಿತರೆ ಯೂಟ್ಯೂಬರ್ಸ್, ಹೊಸೊಬ್ರು ಯೂಟ್ಯೂಬರ್ ಚಾನಲ್ ಮಾಡಿರ್ತಾರೆ, ವಿಡಿಯೋ ಹಾಕ್ತಾ ಇರ್ತಾರೆ, ಚೆನ್ನಾಗಿ ಓಡ್ತಾ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಜನರ ಚಾನಲ್ ಅಲ್ಲಿ ಸಡನ್ ಆಗಿ ಕಾಪಿರೈಟ್ ಕ್ಲೈಮ್ ಬಂದ್ಬಿಡುತ್ತೆ. ಕಾಪಿರೈಟ್ ಕ್ಲೈಮ್ ಇವತ್ತದು ಕಂಟೆಂಟೇ ಅದು. ನೋಡಿ ಸ್ನೇಹಿತರೆ, ನಾನು ಇಷ್ಟೊತ್ತು ಹೇಳ್ದೆ, ನಾನೇನು ದೊಡ್ಡ ಅಂತ ಗುರು ಅಲ್ಲ, ಬ್ರಹ್ಮನ್ ಮಗನೋ ನಾನಲ್ಲ. ಆಯ್ತಾ? ಯಾಕೆಂದ್ರೆ ಪ್ರತಿಯೊಬ್ರು ಕಲಿಬೇಕು. ನನಗೂ ಶಿಷ್ಯಂದ್ರು ಗುರುಗಳಿದ್ದಾರೆ. ಅವ್ರಿಗೆಲ್ಲ ಏಜ್ ಎಷ್ಟು ಅಂತ ಹೇಳಿದ್ರೆ ಬರೀ 30 ಒಳಗಡೆ ಮಾತ್ರ. 5ನೇ ಕ್ಲಾಸ್ ಅವ್ರು ಇದ್ದಾರೆ, LKG ಇಂದ ಮಕ್ಳು ಇದ್ದಾರೆ ನಮ್ಗೆ ಹೇಳ್ಕೊಡೋರು. ಅಷ್ಟಷ್ಟು ಚಿಕ್ಕವ್ರು ನಮ್ಗೆ ಹೇಳ್ಕೊಟ್ಟು ನಾವ್ ಇವತ್ತು ಈ ಮುದುಕ ಈ ರೇಂಜಿಗೆ ಬಂದಿರೋದು ಇವತ್ತು. ನಿಜ ಹೇಳ್ಬೇಕಂದ್ರೆ ಇನ್ನು 45-50 ಏಜ್ ಅವ್ರು ಯಾರು ಹೇಳ್ಕೊಟ್ಟಿದಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಅವರು ಈಗಿನ ಜನರೇಷನ್ ಮಕ್ಕಳು ಏನಂತ ಹೇಳಿದ್ರೆ ತುಂಬಾ ಫಾಸ್ಟ್ ಇರ್ತಾರೆ. ಅವ್ರಿಗೆ ಕೆಲ್ಸನೇ ಇದು. ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಬುಕ್ ಹಿಡಿಯೋದಿಲ್ಲ. ನಾವು ಬುಕ್ ಹಿಡಿತಿದ್ದೋ ಓದ್ತಿದ್ದೋ, ಇವ್ರ ಹಂಗಲ್ಲ, ಇವ್ರ ಮೊಬೈಲ್ನ ಹಿಡಿಯೋದು. ಅದಕ್ಕೋಸ್ಕರ ಅವ್ರಿಗೆಲ್ಲ ಗೊತ್ತಿರುತ್ತೆ. ಆಮೇಲೆ ಏನಂತ ಸ್ನೇಹಿತರೆ, ಕಾಪಿರೈಟ್ ಕ್ಲೈಮ್ ಸ್ಟ್ರೈಕ್ ಈ ತರ ಬರುತ್ತೆ. ಈ ತರ ಬಂದ್ರೆ ಸ್ನೇಹಿತರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ 90 ಡೇಸ್ಗೆ ಹೊರಗಡೆ ಹಾಕ್ತಾರೆ. ಫಸ್ಟ್ ಸ್ಟ್ರೈಕ್ ಇದು 90 ಡೇಸ್ಗೆ ಈಚೆ. ಅವಾಗ ನಾವು ವಿಡಿಯೋ ಅಪ್ಲೋಡ್ ಮಾಡಕ್ಕಾಗಲ್ಲ, ಲೈವ್ ಸ್ಟ್ರೀಮಿಂಗ್ ಈ ತರದ್ ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಅವಾಗ ಏನು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಆಗಿ ನಮ್ಗೆ 1 ವೀಕ್ ಟೈಮ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಹಾಗಂತೂ ಈ 1 ವೀಕಲ್ಲಿ ಏನೂ ಹಾಕಕ್ಕಾಗಲ್ಲ. 1 ವೀಕ್ ಆದ್ಮೇಲೆ ನಾವು ವಿಡಿಯೋ ಹಾಕ್ಬೋದು. ಇದರಲ್ಲಿ ಮುಖ್ಯವಾದ ವಿಷಯ ಏನಿದೆ ಅಂತ ಸ್ನೇಹಿತರೆ ತಿಳ್ಕೊಳ್ಳಿ. ಈಗ ನಮ್ದು ವಿಡಿಯೋ ಮಾಡ್ತಾ ಇರ್ತೀವಿ, ವಾಚ್ ಅವರ್ಸ್ ಆಗ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ 1250 ಆಯ್ತು ಅನ್ಕೊಳ್ಳಿ. ಈ 90 ಡೇಸ್ ಏನಿದೆ ಅಲ್ಲಿ ನಾವು ವಿಡಿಯೋ ಮಾಡಿರ್ತೀವಿ. ಆ ವಿಡಿಯೋಕ್ಕೆ ನಮ್ಗೆ ವಾಚ್ ಅವರ್ ಏನಾಗಿರುತ್ತೆ, 1 ಸೆಕೆಂಡ್ ವಾಚ್ ಅವರ್ ಸಿಗಲ್ಲ ಸ್ನೇಹಿತರೆ. ಇಂಪಾರ್ಟೆಂಟ್ ವಿಷಯ ತಿಳ್ಕೊಳ್ಳಿ, 1 ಸೆಕೆಂಡ್ ವಾಚ್ ಅವರ್ಸ್ ನಮ್ಗೆ ಸಿಕ್ಕಲ್ಲ. ಒಂದು ಡೇ ಬೈ ಡೇ ಬೇಕಾದ್ರೆ ನೀವು ವಾಚ್ ಅವರ್ ಎಷ್ಟಾಯ್ತು ಅಂತ ವಾಚ್ ಮಾಡ್ತಾ ನೋಡ್ತಾನೆ ಇರಿ ಸ್ನೇಹಿತರೆ. ನಮ್ಮ ವಾಚ್ ಅವರ್ ರಿಟರ್ನ್ ಆಗ್ತಾ ಹೋಗುತ್ತೆ. ದಿನ ಹೋದಂಗೆ ನಮ್ಮ ವಾಚ್ ಅವರ್ ರಿಟರ್ನ್ ಆಗ್ತಾ ಹೋಗುತ್ತೆ. ಅದೇ ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ಇಲ್ಲದೆ ಇದ್ದಾಗ ನೋಡಿ, ನಮ್ಗೆ ನಾವೀಗ ಒಂದು ವಿಡಿಯೋ ಹಾಕಿದಷ್ಟ ನಮ್ಗೆ ಏನ್ ವಾಚ್ ಅವರ್ ಬರುತ್ತೆ ಅದು ಟಕ ಅಂದ್ಬಿಟ್ಟು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ.
ಈ ತರ ಸ್ನೇಹಿತರೆ ನನ್ನ ಚಾನಲ್ಗೆ ಕಾಪಿರೈಟ್ ಬಂದಿದಲ್ಲ, ನಮ್ ಫ್ರೆಂಡ್ ಚಾನಲ್ಗೆ ಈ ತರ ಕಾಪಿರೈಟ್ ಬಂದಾಗ ಅವರು ನನ್ನ ಹತ್ರ ಈ ತರ ಕೇಳ್ಕೊಂಡಾಗ ನಾನು ಅವ್ರಿಗೊಂದು ನಾನೊಂದು ಐಡಿಯಾ ಕೊಟ್ಟು ಅವ್ರಿಗೆ ಈ ತರ ಎಲ್ಲ ಮಾಡ್ಬೋದು ಅಂತಾನು ಉಂಟು ಅಂತ ನಾನು ತುಂಬಾ ಯೂಟ್ಯೂಬರ್ಸ್ ನ ಫಾಲೋ ಮಾಡ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾರೆ ಸ್ನೇಹಿತರೆ. ನೋಡಿ, ನಿಮ್ಗೂನು ಈ ತರ ಏನಾದ್ರು ಬಂದಿರ್ಬೋದು, ತುಂಬಾ ಜನರಿಗೆ ಈ ತರ ಬಂದಿರ್ಬೋದು. ಯಾಕೆ ಈ ತರ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ಸ್ನೇಹಿತರೆ. ಒಂದು, ನೀವು ಬೇರೆಯವರು ಕಂಟೆಂಟ್ ವಿಡಿಯೋ ಚೆನ್ನಾಗಿದೆ ಅಂದ್ಬಿಟ್ಟು ಏನ್ ಮಾಡ್ತೀರಾ, ಯೂಟ್ಯೂಬ್ ಅಲ್ಲಿ ಲಿಂಕ್ ಅಲ್ಲಿ ಇರೋದಿಲ್ಲ ಕೆಲವೊಂದು ವಿಡಿಯೋಗಳು, ಅದನ್ನ ಏನ್ ಮಾಡ್ಬಿಡ್ತೀರಾ, ಲಿಂಕ್ ಇರಲ್ಲ ಅಂದ್ಬಿಟ್ಟು ಇದು ಯಾರೋ ವಾಟ್ಸಪ್ ಇಂದ ಹಾಕಿರೋದು ಅಂದ್ಬಿಟ್ಟು ನೀವು ಹಾಕ್ಬಿಡ್ತೀರಾ. ಅವ್ರೇನಾದ್ರು ನಾಟ್ ಅಲೌಡ್, ವಿಡಿಯೋಕ್ಕೆ ನಾಟ್ ಅಲೌಡ್ ಅಂತ ಕೊಟ್ಟಿದ್ರೆ 100% ಆಗಿ ಏನಾಗುತ್ತೆ, ನಿಮ್ಮ ಚಾನಲ್ಗೆ ಕಾಪಿರೈಟ್ ಬರುತ್ತೆ. ಕಾಪಿರೈಟ್ ಬಂದಾಗ ಏನ್ ಸಿಂಬಲ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಸಿಂಬಲ್ ಏನಿಲ್ಲ, ನೀವು ನಿಮ್ಮ ಹತ್ರ ಬೈಕ್ ಇರ್ಬೋದು, ಕಾರ್ ಇರ್ಬೋದು, ನೀವು ರೋಡಲ್ಲಿ ಹೋಯ್ತಾ ಇರ್ಬೋದು, ನೀವು ಹೋಗ್ತಾ ಇರ್ಬೇಕಾದ್ರೆ ಒನ್ ವೇ ನೋಡಿರ್ಬೋದು ಸ್ನೇಹಿತರೆ. ನೀವು ಒನ್ ವೇ ಒಂದು ರೆಡ್ ಮಾರ್ಕ್ ಆಗಿ ಒಂದು ಲೈನ್ ಇರುತ್ತೆ, ಅದೇ ತರ ಬರುತ್ತೆ ಸ್ನೇಹಿತರೆ, ಕಾಪಿರೈಟ್ ಸ್ಟ್ರೈಕ್ ಅಂತ. ಅದು ಬಂತ 90 days ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಇವತ್ತು ಸ್ನೇಹಿತರೆ ಈ ವಿಡಿಯೋ ಮಾಡಿದ್ದು. ಯಾಕಂತ ಹೇಳಿದ್ರೆ ತುಂಬಾ ಜನ ಈ ಸಮಸ್ಯೆಯಿಂದ ಪಾರಾಗ್ಲಿ, ನಾನ್ ಮಾತ್ರ ಬೆಳಿಬೇಕು, ಇವನ್ ಬೆಳಿಬಾರ್ದು ಅನ್ನೋ ಒಂದು ಇದು ನಮ್ಮ ಹತ್ರ ಇಲ್ಲ. ನೋಡಿ ಸ್ನೇಹಿತರೆ, ಇದು ಮತ್ತಿನ್ನೊಂದು ಏನು ಅಂತ ಹೇಳಿದ್ರೆ ಮೂವಿ ಸಾಂಗ್ಸ್ ಏನಿದೆ, 1 ನಿಮಿಷದ ಮೇಲೆ ನೀವು ಮೂವಿ ಸಾಂಗ್ಸ್ ಹಾಕೋಗಿಲ್ಲ. ಮೂವಿ ಅಂದ್ರೆ ಕನ್ನಡ, ತಮಿಳು, ಹಿಂದಿ, ತೆಲುಗು, ಯಾವುದೇ ಲ್ಯಾಂಗ್ವೇಜ್ ಮೂವಿ ಸಾಂಗ್ಸ್. ಯಾಕಂತ ಹೇಳಿದ್ರೆ ಆ ಸಾಂಗ್ಸ್ ನ ನೀವು ಹಾಕ್ಬೇಕು ಅಂತ ಹೇಳಿದ್ರೆ ನೀವು ಅದನ್ನ ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕು ಸ್ನೇಹಿತರೆ. ಆಗುತ್ತಾ? ನಾವೇ ಇಲ್ಲಿ ಆಯ್ಕೊಂಡು ತಿಂತಾ ಇದೀವಿ, ಇನ್ನು ಅದನ್ನ ಖರೀದಿ ಮಾಡ್ಬಿಟ್ಟು ಇದಕ್ಕೆ ಬೇರೆ ಹಾಕಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ನಿಮ್ಗೆ ಸ್ನೇಹಿತರೆ ಒಂದು ಒಳ್ಳೆ ಸಲಹೆ ಸೂಚನೆ, ಒಂದು ಆ್ಯಪ್ ಬಗ್ಗೆ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಆ ಆ್ಯಪ್ ಅಲ್ಲಿ ನೀವು ವಿಡಿಯೋ ಮಾಡ್ತಾ ಹೋಗಿ, ನಿಮ್ಗೆ ಯಾವ ತರನು ಪ್ರಾಬ್ಲಮ್ ಬರಲ್ಲ. ಅದು ಯೂಟ್ಯೂಬ್ ಅವರೇ ಬಿಟ್ಟಿದ್ದು, ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ನಮ್ ಗುರು ಹೇಳ್ಕೊಟ್ಟಿದ್ ನಾನು ಇದನ್ನ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಆ ಆ್ಯಪ್ ಹೆಸರು YT ಕ್ರಿಯೇಟ್, ಏನೋ ಇನ್ನೊಂದ್ಸತಿ ನೋಡಿ, YT ಕ್ರಿಯೇಟ್ ಅಂತ ಸ್ನೇಹಿತರೆ ಆ್ಯಪ್ ಹೆಸರು. YT ಕ್ರಿಯೇಟ್ ಅನ್ನೋ ಒಂದು ಆ್ಯಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರಲ್ಲಿ ಒಂದು ಏನು ಅಂತ ಹೇಳಿದ್ರೆ ಶಾರ್ಟ್ಸ್ ಹಾಕಕ್ಕಾಗಲ್ಲ, ಫುಲ್ ವಿಡಿಯೋಸ್ ಅದ್ರಲ್ಲಿ ಹಾಕಬಹುದು. ನೀವು ಬೇಕಾದ್ರೆ ಶಾರ್ಟ್ಸ್ ಹಾಕ್ಬೇಕಂದ್ರೆ ಇನ್ಶಾರ್ಟ್ ಯೂಸ್ ಮಾಡ್ಬೋದು, ಇನ್ಶಾರ್ಟ್ ಆ್ಯಪ್, ಆಮೇಲೆ VN ಆ್ಯಪ್, ಇದೆಲ್ಲ ಯೂಸ್ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಹಾಡ್ ಹಾಕ್ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಹೋಗ್ಬಿಟ್ಟು ಡೈರೆಕ್ಟ್ ಹೊಡೆದಾಗ ಸ್ನೇಹಿತರೆ ಅಲ್ಲಿ ಏನೇನ್ ಸಾಂಗ್ಸ್ ಬರುತ್ತೆ ಅದು ಯಾವ್ದು ಕಾಪಿರೈಟ್ ಬರೋದಿಲ್ಲ. ಶಾರ್ಟ್ಸ್ ಹಾಕ್ಲಿಕ್ಕೆ ಅದೇ ಸಾಂಗ್ಸ್ 1 ನಿಮಿಷ ಹಾಡಿರುತ್ತೆ ಅನ್ಕೊಳ್ಳಿ, ಕನ್ನಡನ ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು, ಅದನ್ನ ನೀವು ಈ ದೊಡ್ಡ ವಿಡಿಯೋಕ್ಕೆ ಹಾಕಂಗಿಲ್ಲ, ಅಡ್ಡ ವಿಡಿಯೋಕ್ಕೆ ಹಾಕಂಗಿಲ್ಲ, ಆಯ್ತಾ? YT ಕ್ರಿಯೇಟ್ ಅಲ್ಲಿ ಸ್ನೇಹಿತರೆ ಅದರಲ್ಲಿ ಮ್ಯೂಸಿಕ್ ಕೊಟ್ಟಿರ್ತಾನೆ, ತುಂಬಾ ಸಾಧಾರಣ. ಯಾಕಂದ್ರೆ US ದಲ್ವಾ ಕಂಪನಿದು, ಹಾಗಾಗಿ ಇಂಗ್ಲಿಷ್ ಮ್ಯೂಸಿಕ್ ಜಾಸ್ತಿ ಇರುತ್ತೆ ಸ್ನೇಹಿತರೆ ಇದರಲ್ಲಿ. ಇಂಗ್ಲಿಷ್ ಮ್ಯೂಸಿಕ್ ನಾನು ತುಂಬಾ ವಿಡಿಯೋಗಳಲ್ಲಿ ಹಾಕಿದ್ದೀನಿ. ನೀವು ಬೇಕಾದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು. ಮತ್ತೆ ಏನು ಹೆಸರು ಕೊಡಲ್ಲ, ಕೆಳಗಡೆ ಫುಲ್ ಸ್ಕ್ರೀನ್ ಅಲ್ಲಿ ಬರುತ್ತೆ. ಅದರಲ್ಲಿ ಒಳ್ಳೆ ಆಪ್ಷನ್ಸ್ ಇದೆ ಸ್ನೇಹಿತರೆ. ಆಮೇಲೆ ವಿವಿಡ್ ಅಂತ ಒಂದು ಕ್ವಾಲಿಟಿ ಬರುತ್ತೆ, ಅದು ಹಾಕ್ಬಿಟ್ರೆ ನಿಮ್ಮ ಮೊಬೈಲ್ ಅಲ್ಲಿ ಏನ್ ಕ್ವಾಲಿಟಿ ಇರೋದಿಲ್ವೋ ಅದು ನಿಮ್ಗೆ ಚೆನ್ನಾಗಿ ಒಂದು ಕಲರ್ಫುಲ್ ಆಗಿ ತಂದು ಕೊಡುತ್ತೆ ಸ್ನೇಹಿತರೆ. ಅದ್ರಲ್ಲಿ ನಿಮ್ಗೆ ಅದೊಂದು ಆ್ಯಪ್ ಯೂಸ್ ಮಾಡ್ಬೋದು. ಆಮೇಲೆ ಆ ಆ್ಯಪ್ ನ ನೀವು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅವರು ನಮ್ಗೆ ಮಾನಿಟೈಸೇಷನ್ ಬೇಗ ಕೊಡುತ್ತಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ, ನಿಮ್ಗೆ ಹೇಳಲೇಬೇಕು, ನೀವು ಯಾವುದೇ ಒಂದು ವಿಡಿಯೋ ಬೇರೆಯವ್ರದ್ದು ಕಂಟೆಂಟ್ ನೀವು ಆಡ್ತಾ ಇದ್ದೀರಿ, ನೋಡೋಣ ಟ್ರೈ ಮಾಡಿ, ವಿಡಿಯೋ ವೈರಲ್ ಆಗ್ಬೋದು, ಚೆನ್ನಾಗಿದೆ ವಿಡಿಯೋ ಅಂತ ಹಾಕ್ದಾಗ ನೀವು ಫಸ್ಟ್ ಅನ್ಲಿಸ್ಟೆಡ್ ಅಲ್ಲಿ ಇಡ್ಬೇಕು ಸ್ನೇಹಿತರೆ. ಏನು ಅನ್ಲಿಸ್ಟೆಡ್ ಅಲ್ಲಿ ಇಟ್ರಿ ಅಂದ್ರೆ
ಸ್ನೇಹಿತರೆ ಅನ್ಲಿಸ್ಟೆಡ್ ಅಲ್ಲಿ ನೀವು ಇಟ್ರಿ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ, ಅದು ಯಾವ್ದಕ್ಕೂ YT ಸ್ಟುಡಿಯೋಕ್ಕೆ ಹೋಗೋದೇ ಇಲ್ಲ ವಿಡಿಯೋ. ನಿಮ್ಗೆ ಅದ್ ಹಾಕ ತಕ್ಷಣನೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಂತ ಹೇಳಿದ್ರೆ ನಿಮ್ದು ವ್ಯೂಸು ಆಗಲ್ಲ. ಅದು ಅನ್ಲಿಸ್ಟೆಡ್ ಅಲ್ಲಿ ಇಟ್ರೆ ಯೂಟ್ಯೂಬ್ ಅವ್ರಿಗೆ ಹೋಗಲ್ಲ. ಅದು ಅನ್ಲಿಸ್ಟೆಡ್ ಅಲ್ಲಿ ಇಟ್ಬಿಟ್ಟು ಯಾವತ್ತು ವಿಡಿಯೋ ಮಾಡಿ. ಅದೇನಾದ್ರೂ ವಿಡಿಯೋ ಏನಾದ್ರೂ ಕಾಪಿ ರೈಟ್ ಅಲ್ಲ ಅಂತ ನಿಮ್ಗೆ ಕಂಡು ಬಂದ್ರೆ ಆ ನಂತರ ನೀವು ಅದನ್ನ ಪಬ್ಲಿಕ್ ಹಾಕೊಳ್ಳಿ. ಓಕೆನಾ? ಈ ತರ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತದು ವಿಷಯ ಇಷ್ಟೇನೆ ಸ್ನೇಹಿತರೆ. ಇಲ್ಲಿಗೆ ನಂದು ಒಂದು ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.